ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬರ್ಡ್ಸ್ನ ರೈನಿ ಸೀಸನಲ್ಲಿ ಹೆಂಗೆ ನೋಡ್ಕೊಳೋದು ಮತ್ತು ಹೆಂಗೆ ಕೇರ್ ಮಾಡ್ಕೊಳೋದು ಅಂದರೆ ಮಳೆಗಾಲದಲ್ಲಿ ಬರ್ಡ್ಸ್ನ ಹೆಂಗೆ ನೋಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ನೀವು ನೋಡ್ಬೋದು. ಇವಾಗ ಮಳೆಗಾಲ ಬಂದುಬಿಟ್ರೆ ಬರ್ಡ್ಸಿಗೆ ಒಂಥರ ರೋಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಹೆಂಗೆ ಪ್ರಿವೆಂಟ್ ಮಾಡೋದು ಮತ್ತು ಅದು ಹೆಂಗೆ ನೋಡ್ಕೊಳೋದು ಅಂತ ಇವಾಗ ನೀವು ನೋಡ್ಬೋದು ನೋಡಿ. ಇವಾಗ ಚಳಿ ಗಾಳಿ ಹೊಡಿತಾ ಇದ್ರೂ ನಿಮ್ಮ ಬರ್ಡ್ಸಿಗೆ ಇವಾಗ ಈ ಪಿಕ್ಚರಲ್ಲಿ ನೀವು ನೋಡ್ಬೋದು ನೋಡಿ. ಇದು ಇವಾಗ ಕಾಕ್ಟೇಲ್ ಬರ್ಡ್ ಒಂಥರ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಒಂದು ಕಡೆ ಒಂಥರ ಫೆದರ್ಸ್ ಎಲ್ಲ ಮೇಲೆ ಅಂದರೆ ರೆಕ್ಕೆ ಎಲ್ಲ ಒಂಥರ ಮೇಲೆ ಮಾಡ್ಕೊಂಡು ಒಂಥರ ಸೈಡಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ. ಈ ಥರ ಇದ್ದರೆ ಅದು ಕೋಲ್ಡು ಇಲ್ಲ ಫೀವರ್ ಬಂದಿದೆ ಅಂತ ಅರ್ಥ. ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೋಡಿ. ಈ ಥರ ಬಾಯಿ ತಕ್ಕೊಂಡೇ ಇದ್ದರೆ ಅದು ಕೋಲ್ಡ್ ಆಗಿಬಿಟ್ಟೈತೆ ಅಂತ. ಅದ್ರ ಮೂಗಿಂದ ಅದಕ್ಕೆ ಉಸಿರು ಬಿಡೋಕ್ಕಾಗ್ತಿಲ್ಲ ಅಂತ ಅದು ಬಾಯಿ ತಕ್ಕೊಂಡಿದೆ ಅಂತ, ಅಂದರೆ ಅದು ಕೋಲ್ಡ್ ಆಗಿದೆ ಅಂತ ಆ ಬರ್ಡ್ಗೆ. ಇವಾಗ ಕೋಲ್ಡ್ ಆಗಿದೆ ಬರ್ಡ್ಸ್ ಎಲ್ಲ ಈ ಥರ ಇವಾಗ ಈ ಪಿಕ್ಚರಲ್ಲಿ ನೋಡ್ಬೋದು ನೀವು. ಒಂಥರ ತಲೆ ಹಿಂದೆ ಆಡ್ಕೊಂಡು ಮಲ್ಕೊಂಡೇ ಇರುತ್ತೆ. ಈ ಥರ ಒಂಥರ ಊಟನೂ ಮಾಡಲ್ಲ, ಒಂದು ನೀರು ಕುಡಿಯೋಲ್ಲ, ಆ ಥರ ಸೈಲೆಂಟಾಗೇ ಇರುತ್ತೆ ಬರ್ಡ್ಸು. ಇವಾಗ ನೀವು ಬರ್ಡ್ಸಿಗೆ ಹೀಟ್ ಮಾಡೋ ಥರ ಅಂದರೆ ಈ ಥರ ಅದ್ರ ಗೂಡು ಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಅದನ್ನು ಈ ಥರ ಒಂದು ರೌಂಡ್ ಬಲ್ಬ್ ಯೆಲ್ಲೋ ಕಲರ್ ಸಿಗುತ್ತಲ್ಲ, ಇದು ಸಿಕ್ಸ್ಬೇಕು ಅಂದರೆ ಆನ್ ಮಾಡಿ ಇಟ್ಕೊಬೇಕು. ಏನಕ್ಕಂದರೆ ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಬರ್ಡ್ಸಿಗೆ ಸ್ವಲ್ಪ ಹೀಟಾಗಿರುತ್ತೆ, ವಾರ್ಮ್ ಆಗಿರುತ್ತೆ. ಇಲ್ಲಾಂದ್ರೂ ಈ ಥರ ರೂಮ್ ಹೀಟ್ರು ಇದ್ರೂ ಅದು ಯೂಸ್ ಮಾಡ್ಬೋದು. ಬರ್ಡ್ಸ್ ರೂಮ್ ಸ್ವಲ್ಪ ಹೀಟಾಗಿ ಇಟ್ಕೊಬೇಕು ಮಳೆಗಾಲದಲ್ಲಿ. ಏನಕ್ಕಂದರೆ ಆಚೆನೂ ಚಳಿ ಹೊಡಿತಾ ಇರುತ್ತೆ, ಬರ್ಡ್ಸ್ಗೂ ಹೀಟಾಗಿದ್ರೇ ಅದಕ್ಕೇನು ರೋಗ ಬರೋದಿಲ್ಲ, ಕಾಪಾಡ್ಬೋದು. ನಾವು ಇವಾಗ ಬರ್ಡ್ಸ್ ಗೂಡು ಇವಾಗ ನಿಮ್ಮ ಮನೆ ಆಚೆ ಇಲ್ಲಾಂದರೆ ಟೆರಸಲ್ಲಿ ಎಲ್ಲ ದಿಕ್ಕಿದ್ರೆ ಆ ಗೂಡನ್ನ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನೀವು ಎತ್ಕೊಂಡ್ಬಂದು ನಿಮ್ಮ ಮನೆ ಒಳಗಡೆ ಇಲ್ಲಾಂದರೆ ಸೈಡಲ್ಲಿ ಎಲ್ಲ ಬಾಲ್ಕನಿಯಲ್ಲಿ ಆ ಥರ ಇಟ್ಕೊಬೇಕು. ಅದನ್ನು ಕವರ್ ಮಾಡಿ ಇಟ್ಕೊಬೇಕು. ಏನಕ್ಕಂದರೆ ಈ ಥರ ಕವರ್ ಮಾಡೋದ್ರಿಂದನೇ ಬರ್ಡ್ಸ್ ಸ್ವಲ್ಪ ಹೀಟಾಗಿ ಫೀಲ್ ಆಗುತ್ತೆ ಒಳಗಡೆ. ಈ ಥರ ಕ್ಲೋಸ್ ಮಾಡೋದ್ರಿಂದ ಚಳಿ ಗಾಳಿ ಏನು ಬರ್ಡ್ಸ್ ಕೇಜ್ ಒಳಗೆ ಹೋಗ್ದಿಲ್ಲ ನೀವು ನೋಡ್ಕೊಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ, ಇನ್ನೊಂದು ಕೇರ್ ಹೆಂಗೆ ಮಾಡ್ಬೋದು ಅಂದರೆ, ಇವಾಗ ನೀವು ಬರ್ಡ್ಸಿಗೆ ನಾರ್ಮಲ್ ಟೈಮಲ್ಲಿ ನೀರು ಇಕ್ತಾ ಇರ್ತೀರ. ಆದ್ರೂ ಇವಾಗ ನೀವು ಚಳಿಗಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ನೀವು ಸ್ವಲ್ಪ ವಾಮ್ ವಾಟ್ರ್ ಅಂದರೆ ಸ್ವಲ್ಪ ಜಾಸ್ತಿ ವಾಮ್ ನಿಮ್ಮ ಕೈ ಒಳಗೆ ಬಿಟ್ಟು ನೋಡಬೇಕು ಆ ನೀರಲ್ಲಿ. ಆವಾಗ ನೀವು ವಾಮ್ ಆಗಿರುತ್ತಲ್ಲ ಆ ನೀರನ್ನ ಇಕ್ಕಬೇಕು. ಈ ಥರ ಇಕ್ಕೋದ್ರಿಂದನೂ ಅದು ನೀವು ಬರ್ಡ್ಸ್ನ ಕಾಪಾಡ್ಬೋದು, ಏನು ಕೋಲ್ಡ್ ಬಂದಿಲ್ಲನು. ಮತ್ತು ಇನ್ನೊಂದು ಏನಂದರೆ, ಸ್ವಲ್ಪ ಬರ್ಡ್ಸ್ ಕುಡಿಯೋ ನೀರಲ್ಲಿ ಸ್ವಲ್ಪ ಅರಿಶಿನನೂ ಮಿಕ್ಸ್ ಮಾಡಿದ್ರೆ ಒಂಚೂರು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ರೂ ಅದು ಏನು ಆ್ಯಂಟಿಬಯೋಟಿಕ್ ಥರ ಇರುತ್ತೆ ಬರ್ಡ್ಸಿಗೆ. ಮತ್ತು ಇನ್ನೊಂದು ಟಿಪ್ ಏನಂದರೆ, ನೀವು ಬರ್ಡ್ಸ್ ಕೇಜನ್ನ ಕ್ಲೀನಾಗಿ ಇಟ್ಕೊಬೇಕು. ಅದ್ರ ಕೆಳಗಿರೋ ಟ್ರೇ ನೀವು ಕ್ಲೀನ್ ಮಾಡಿ ಇಟ್ಕೊಬೇಕು. ಯಾವಾಗಲೂ ಕ್ಲೀನಾಗೇ ಇರಬೇಕು. ಆವಾಗೂ ನೀವು ರೋಗ ಬಂದಿಲ್ಲ ನೀವು ಬರ್ಡ್ಸ್ನ ಕಾಪಾಡ್ಬೋದು. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಇವಾಗ ಈ ಥರ ಗೋಧಿ ಇರುತ್ತಲ್ಲ, ಅದು ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಅಂದರೆ ನೆನೆಸಿ ಸ್ವಲ್ಪ ಎತ್ತಿ ಆಚೆ ಇಕ್ಕಿ ಸ್ವಲ್ಪ ಡ್ರೈ ಮಾಡಿ ಬರ್ಡ್ಸಿಗೆ ಕೊಡೋದ್ರಿಂದನೂ ಅದು ಸ್ವಲ್ಪ ಹೀಟಾಗಿ ಫೀಲ್ ಆಗುತ್ತೆ. ಗೋಧಿ ಬರ್ಡ್ಸಿಗೆ ಹೀಟ್ ಕೊಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಇವಾಗ ನೀವು ನೋಡ್ಬೋದು ನೋಡಿ, ಇದು ಸನ್ಫ್ಲವರ್ ಸೀಡ್ಸ್ ಅಂತಾರೆ, ಇದನ್ನು ಜಾಸ್ತಿ ಕೊಡ್ಬೋದು. ಈ ಥರ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬರ್ಡ್ಸ್ ಒಳಗೆ. ಮತ್ತು ಇವಾಗ ಚಳಿಗಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಯಾವ ಹೊಸ ಬರ್ಡ್ಸು ತರಕ್ಕೆ ಹೋಗ್ಬೇಡಿ ನಿಮ್ಮ ಕೇಜಿಗೆ. ಅಂದರೆ ಇರೋ ಬರ್ಡ್ಸ್ ಜೊತೆ ಅದು ಸೇರಿಸ್ಬೇಡಿ. ಏನಕ್ಕಂದರೆ ಅದಕ್ಕೆ ನಾವು ರೋಗ ಬಂದಿದ್ರೂ ಇದಕ್ಕೆ ಅಂದ್ಕೊಳೋಕ್ಕೆ ಚಾನ್ಸ್ ಇದೆ. ಮತ್ತು ಹೊಸ ಬರ್ಡ್ಸ್ ಮಳೆಗಾಲದಲ್ಲಿ ತರಕ್ಕೆ ಹೋಗ್ಬಿಡಿ. ತಂದ್ರೂ ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ದಿವಸ ಬಿಟ್ಟಿನೇ ಈ ನಿಮ್ಮ ಬರ್ಡ್ಸ್ ಜೊತೆ ಬಿಡಿ. ಅವಾಗಿಂದನೇ ನೀವು ಕಾಪಾಡ್ಬೋದು ನಿಮ್ಮ ಬರ್ಡ್ಸ್ನ. ಮತ್ತು ಆದಷ್ಟು ನಿಮ್ಮ ಬರ್ಡ್ಸ್ನ ಹೀಟಾಗಿ ಇಟ್ಕೊಳಕ್ಕೆ ನೋಡ್ಕೊಳ್ಳಿ. ಮತ್ತು ನಿಮ್ಮ ಬರ್ಡ್ಸ್ನ ಜಾಸ್ತಿ ಮಳೆ ಟೈಮಲ್ಲಿ ಆಚೆ ಇಕ್ಕಕ್ಕೆ ಹೋಗ್ಬಿಡಿ, ರೂಮ್ ಒಳಗೆ ಇಟ್ಕೊಳ್ಳಿ. ಮತ್ತು ಗೂಡನ್ನೂ ಕ್ಲೀನಾಗಿ ಇಟ್ಕೊಳ್ಳಿ. ಅಂದರೆ ಅದು ಇರೋ ಕೇಜ್ನೂ ಕ್ಲೀನಾಗಿ ಇಟ್ಕೊಂಡ್ರೆ ಈ ಥರ ರೋಗ ಬಂದಿಲ್ಲ ಕಾಪಾಡಿಸ್ಬೋದು. ಮತ್ತು ಮಳೆ ಟೈಮಲ್ಲಿ ನೀವು ಚೆನ್ನಾಗಿ ಹೀಟಾಗಿರೋ ಫುಡ್ಸ್ ಕೊಟ್ಕೊಂಡ್ಬಂದ್ರೇ ನಿಮ್ಮ ಬರ್ಡ್ಸು ಕ್ಲೀನಾಗಿರುತ್ತೆ ಮತ್ತು ಸೇಫಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಬರ್ಡ್ಸ್ನ ಮಳೆಗಾಲದಲ್ಲಿ ನೀವು ಹೆಂಗೆ ನೋಡ್ಕೊಬೇಕಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯೂಸ್ಫುಲ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ.